ಹಾಯ್ ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KA20 ಮೀಡಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್ ಭಟ್. ಸೊ ನಾವೀಗ ಬೈಂದೂರು ಉತ್ಸವದಾಗಿತ್ತು. ಈಗ ಎಂತೆಲ್ಲ ಇತ್ತು ಅಂದೇಳಿ ಕಾಣ್ತಾವಿಲ್ಲ. ಬೈಂದೂರು ಉತ್ಸವ ಕಣಿ ಫುಲ್ ಜನ ಹೋಯ್, ಫುಲ್ ಜನವೇ ಇವ್ರು ಕಾಣ್ತ ಅಡ್ಜಸ್ಟ್ ಮಾಡ್ಕಣಿ ಗಣಿ ಎಲ್ಲ ಹೆಂಗಿತ್ತು ಗಣಿ ಎಲ್ಲ ಜನ ಗಣಿ. ನಾವು ರಾತ್ರಿ ಗಟ್ಟಿ ಬಂದದ್ದು ಅಲ್ಲ. ಸ್ಟಾರ್ಟಿಂಗ್ ದೀಪಕ್ ಕುಂದಾಪುರ ಅಂಗಡಿ ಇತ್ತು, ಹೋಗಿಲ್ಲ ವಾಪತಿ ಹೋಗಿಲ್ಲ. ಅಲ್ಲಿ ಇನ್ನು ಓಪನ್ ಇಲ್ಲ ಇಲ್ಲಿಗೆ ಇಲ್ಲಲ್ಲ ಇನ್ನು ಎಂತ ಎಷ್ಟೊತ್ತಿಗೆ ಓಪನ್ ಇವೆಲ್ಲ ಇನ್ನು ಇಲ್ಲಿ ಅಂತ ಇತ್ತಪ್ಪ. ಏನಂತ ಮರ ದೇವಸ್ಥಾನ 3D ವ್ಯೂ ಎಂತದೇನುಂಟು ಜನ ರಾಶಿ ಕಾಲ್ ಹಾಕು ಜಾಗ. ಹೌದಾ ದುಡ್ಕಂತ ಎಲ್ಲ ಇನ್ನು ಓಪನ್ ಇಲ್ಲ ಕೆಲವು ಬದಿಗೆಲ್ಲ. ಕಬ್ಬಿನಲ್ ಹಬ್ಬು ಗರ್ಜು ಜನ ಫುಲ್. ಈಗ ನಮ್ಮ ಊರ್ ಮನೆ ಭಟ್ರ ಅಂಗಡಿ ನ್ಯಾಚುರಲ್ ಕಮರ ನ್ಯಾಚುರಲ್ ಫುಡ್ ಅಂತೇಳಿ ಅಲ್ಲಿ ಬಂದೆ. ಈಗ ಅಂದ್ರೆ ಅವ್ರದ ಸುಮಾರು ಅಂಗಡಿ ಒಳ್ಳೆ ನಮ್ಮ ಭಟ್ರ ಎಂತೆಲ್ಲ ಎತ್ಕೊಂಡ್ ಬರತ್ರ. ಈಗ ಎಂತಲ್ಲಿ ಮತ್ತೆ ಕಾಣಿ ಬಿಸಿ ವಡಪಾವ್ ರೆಡಿ ಆಗ್ತಾ ಇತ್ತ, ಮೆಣಸಿನ ಬದಿ ಬೇಕಾಗಿತ್ತ, ಚಾ ಇತ್ತ, ಬಿಸಿ ಚಾ ಇತ್ತ, ಸಮೋಸ ಬಿಸಿ ಮಾಡೋದಷ್ಟೇ. ಈಗ ಬಿಸಿ ಮಾಡೋದಷ್ಟೇ. ಬಿಸಿ ಮಾಡೋದಷ್ಟೇ. ಅದು ದ್ವಾಸಿ ಇತ್ತು ಗಣಿ, ದ್ವಾಸಿ ರೆಡಿ ಆದಿತ್ತು. ದ್ವಾಸಿ ಬೇಕಾದ್ರೆ ದ್ವಾಸಿ, ಆಚೆಗೆ ಮಸಾಲೆ ಪುರಿ ಪಾನಿಪುರಿ ಬೇಕಾದ್ರೆ. ಬೈಂದೂರು ಉತ್ಸವಕ್ಕೆ ಒಬ್ರು ಬಂದಿರ, ಅವರ ವಾಯ್ಸ್ ಆಫ್ HM ಭಟ್ ಅಂತೇಳಿ ಅವ್ರ ಎಲ್ಲ ಕಂಡಿರ್ತೀರಿ. ಈಗ ಅವ್ರನ್ನ ಬೈಂದೂರು ಹೆಂಗಿತ್ತು ಅವ್ರ ಹತ್ರ ಬೈಂದೂರು. ನಮಸ್ಕಾರ, ನಾನು ಮಂಜುನಾಥ್ ಭಟ್ ಅಂತ, HM ಭಟ್ ಅಂತ, ವಾಯ್ಸ್ ಆಫ್ HM ಭಟ್ ಅಂತ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಹೊಂದಿದ್ದೇನೆ. ಇವತ್ತಿನ ದಿವಸ ಈ ಬೈಂದೂರು ಉತ್ಸವಕ್ಕೆ ಬಂದಿದ್ದೇವೆ. ಒಂದೇ ಸೂರಿನಡಿಯಲ್ಲಿ ಎಲ್ಲವನ್ನ ಕಾಣಲಿಕ್ಕೆ ನಿಮಗೊಂದು ಅವಕಾಶ ಅಂತ ಹೇಳಿದ್ರೆ ಈ ಒಂದು ಬೈಂದೂರು ಉತ್ಸವ. ಯಾಕೆ ಹೇಳಿದ್ರೆ ಅನೇಕ ವಿಧವಾದಂತಹ ಮಳಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾವುದು ಬೇಕು ಅದಷ್ಟನ್ನು ಕೂಡ ನಾವಿಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆಹಾರ ಮೇಳ ಇರಬಹುದು ಅಥವಾ ಕೈಗಾರಿಕಾ ಮೇಳ ಇರಬಹುದು, ವಸ್ತು ಪ್ರದರ್ಶನ ಇರಬಹುದು, ಎಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ನಿಮಗೆ ಕಾಣಬೇಕು ಅಂತೇಳಿ ಆದರೆ ಈ ಒಂದು ಬೈಂದೂರು ಉತ್ಸವಕ್ಕೆ ನೀವು ಬರಬೇಕು. ಅಥವಾ ನೀವು ವಿಡಿಯೋದ ಮೂಲಕವೂ ನೋಡ್ತಾ ಇದ್ರೆ ನೀವು ಕೂಡ ಸಂತೋಷವನ್ನು ಪಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಗುರುರಾಜ್ ಗಂಟಿಹೊಳೆಯವರಿಗೆ, ನಮ್ಮ ಮಾನ್ಯ ಶಾಸಕರಾದಂತಹ ಗುರುರಾಜ್ ಗಂಟಿಹೊಳೆಯವರಿಗೆ ನಾವು ಖಂಡಿತವಾಗಿಯೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅವರ ಪರಿಕಲ್ಪನೆ ಅದ್ಭುತವಾದಂತಹದ್ದು. ಹಾಗಾಗಿ ಈ ಬೈಂದೂರು ಉತ್ಸವ ಎನ್ನುವಂತಹದ್ದು ಹಬ್ಬದ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಜಾತಿ ಮತ ಭೇದವನ್ನ ಮರೆತು ಎಲ್ಲರೂ ಒಂದಾಗಿದ್ದಾರೆ. ಇಂತಹ ಉತ್ಸವಗಳು ಯಾವಾಗಲೂ ಕೂಡ ನಡೀತಾ ಇರಬೇಕು. ನಮ್ಮ ಸೌಹಾರ್ದತೆಯನ್ನ ತೋರಿಸಲಿಕ್ಕೋಸ್ಕರವಾಗಿ ನಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಫೈನಲಿ ಬೈಂದೂರು ಉತ್ಸವ ಎಲ್ಲ ತಿರುಗಿ ಆಯ್ತಾ. ಈಗ ಗಂಟೆ 9 ಆಯ್ತು. ಇನ್ನು ಮನೆಗೆ ಹಬ್ಬ ಸಾಕು, ಇನ್ನು ತಿರುಗದೆಲ್ಲ ಸಾಕು. ದೀಪಕ್ ಕುಂದಾಪುರ ಜ್ಯೂಸ್ ಎಲ್ಲ ಕುಡ್ದಾಯ್ತು, ಒಳ್ಳೆ ಜ್ಯೂಸ್ ಇದ್ದಿತ್ತು. ಆಮೇಲೆ ನಮ್ಮ ರಾಘವೇಂದ್ರ ಜೋಯ್ಸ್ ಇವರ ಒಂದು ಹೋಟ್ಲು ಸಹಿತ ಇದ್ದಿತ್ತು, ಅಲ್ಲಿ ಕುಡ್ದೆ ಒಳ್ಳೆ ಆಯಿತು. ಜ್ಯೂಸ್ ಎಲ್ಲ ತಿಂಡಿ ಎಲ್ಲ ಲೈಕಿದ್ದಿತ್ತು. ಈಗ ಗಂಟೆ 9 ಆಯ್ತು. ಇನ್ನು ಹಾಪಲ್ಲ ಮನೆ ಮದಿಗೆ. ಇದಿಷ್ಟು ಬೈಂದೂರು ಉತ್ಸವದ ವೀಡಿಯೋ ಇರುತ್ತೆ. ಎಲ್ಲರಿಗೂ ವೀಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೆ. ಕಪ್ಪಾಯ್ತು, ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಲೈಟ್ ಇಲ್ಲ ಮಾರ್ರೆ, ಮೊಬೈಲ್ ಲೈಟ್ ಆಗಿ ನಾನು. ಹಂಗಾಗಿ ನೆಕ್ಸ್ಟ್ ಇದೇ ಸಿಗ್ತೆ, ಇದೇ ಥರ ವೀಡಿಯೋ ತಗೊಂಡು ಮುಂದಿನ ವೀಡಿಯೋ ಸಿಗ್ತೆ. ಅಲ್ಲಿ ಟಾಟಾ, ಬಾಯ್ ಬಾಯ್.